ಎವ್ರಿವನ್, ಮತ್ತೊಮ್ಮೆ ಕ್ರಿಯಾನ್ಸ್ ಟಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ನಿಮಗೆ ಪ್ರತಿದಿನ ನೆನಪಾಗುವ ವ್ಯಕ್ತಿ ಮನಸ್ಸಲ್ಲಿ ಏನಿದೆ ಹಾಗೆ ಒಂದು ಟಾಪಿಕ್ ತಗೊಂಡು ಇವತ್ತಿನ ರೀಡಿಂಗ್ ಮಾಡ್ತಾ ಇದ್ದೀನಿ. ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಲಾಟ್ ಆಫ್ ಥ್ಯಾಂಕ್ಸ್ ಟು ಯು. ಇದೊಂದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ದರೆ ನೀವು ಪರ್ಸ್ನಲ್ ರೀಡಿಂಗ್ ತಗೋಬಹುದು. ಹಾಗೆ ನನ್ನ ಹಳೆ ವಿಡಿಯೋಗಳನ್ನ ಸಹ ನೋಡಬಹುದು. ಇದು ಟೈಮ್ಲೆಸ್ ಆಗಿರುತ್ತೆ, ನೀವು ಯಾವಾಗ ನೋಡಿದ್ರೂ ಅನ್ವಯಿಸುತ್ತೆ. ಈಗ ಇದಕ್ಕೆ ಏನು ಕಾರ್ಡ್ಸ್ ಬರುತ್ತೆ ನೋಡೋಣ. ಇಲ್ಲಿ ಡೋರ್ ಟು ವ್ಯಾಲ್ಯೂ ಹಾಗೆ ಕಮ್ಯುನಿಟಿ ಬರ್ತದೆ. ಬಾಟಮ್ನಲ್ಲಿ ಏಂಜಲ್ ಆಫ್ ಲವ್. ನಿಮ್ಮ ಬಗ್ಗೆ ಇಂಟೆನ್ಸ್ ಫೀಲಿಂಗ್ಸ್ ಇದೆ, ಏನೋ ಹೇಳ್ಕೊಳ್ಳಾದಂಥ ಭಾವನೆಗಳಿದೆ. ಇಲ್ಲಿ ಮುಂದೆ ಏನಿದೆ ನೋಡೋಣ. ಇದಕ್ಕೆ ಇಲ್ಲಿಂದ ಒಂದು ಕಾರ್ಡ್ ನೋಡೋಣ. ಡೇ ಡ್ರೀಮಿಂಗ್. ಐ ಆಮ್ ಆಲ್ವೇಸ್ ಲಾಂಗಿಂಗ್ ಫಾರ್ ಯು ಅನ್ನೋದು ಬರ್ತದೆ. ಗಿಲ್ಟಿ. ಐ ಫೀಲ್ ಪೇನ್ ಫ್ರಮ್ ದಿ ಡ್ಯಾಮೇಜ್ ಐ ಹ್ಯಾವ್ ಕಾಸ್ಡ್. ಯಾಕೋ ನೀವಿಬ್ಬರು ದೂರ ಆಗಿದ್ದೀರಾ ಅಂತ ಅನ್ನಿಸ್ತಾ ಇದೆ. ಇಲ್ಲಿ ಇಬ್ಬರಲ್ಲೂ ಕಮ್ಯುನಿಕೇಷನ್ ಗ್ಯಾಪ್ ಇದೆ. ಇಲ್ಲಿ ಇನ್ನೇನಿದೆ ಹಾಗೆ ನೋಡಿದಾಗ ನೀವು ಅವ್ರ ಬಗ್ಗೆ ಕನಸು ಕಾಣೋದಿದೆ. ನಿಮ್ಗೆ ಅವ್ರು ಪ್ರತಿದಿನ ನೆನಪಾಗ್ತಾರೆ. ಇಲ್ಲೇನೋ ಥರ್ಡ್ ಪಾರ್ಟಿ ಇಶ್ಯೂಸ್ ಕಾಣ್ತಾ ಇದೆ. ನಿಮ್ಮಲ್ಲೇನೋ ಯುನೀಕ್ ಕ್ವಾಲಿಟೀಸ್ ಇರೋದ್ರಿಂದ ಅವರು ನಿಮ್ಮನ್ನು ಇಷ್ಟಪಡ್ತಾ ಇದ್ದಾರೆ ಅನ್ನೋದಿದೆ. ಆ ನೆನಪುಗಳು ಏನೋ ಸಂತೋಷ ಕೊಡುತ್ತೆ, ಪಾಸಿಟಿವಿಟಿ ಇದೆ. ಅಲ್ಲಿ ಯಾವುದೋ ಕಾರಣಕ್ಕೆ ನೀವಿಬ್ಬರು ದೂರ ಆಗಿದ್ದೀರಾ. ಅಲ್ಲೇನೋ ಅನುಮಾನಗಳಿದೆ, ಕನ್ಫ್ಯೂಷನ್ಸ್ ಇದೆ. ನಿಮ್ಮಿಬ್ಬರ ಮಧ್ಯೆ ಯಾರೋ ಮೂರನೇ ವ್ಯಕ್ತಿ ಇದ್ದಾರೆ ಅನ್ನೋದು ಇದೆ. ಏನೋ ಗಾಸಿಪಿಂಗ್ ಇದೆ. ಯಾರ್ದೋ ಮಾತು ಕೇಳಿಕೊಂಡು ನೀವಿಬ್ಬರು ದೂರ ಆಗಿದ್ದೀರಾ ಅನ್ನೋದು ಇದೆ. ನಿಮಗೆ ಅವ್ರನ್ನ ಮರೆಯೋಕ್ಕಾಗ್ತಾ ಇಲ್ಲ. ಕೂತಲ್ಲಿ ನಿಂತಲ್ಲಿ ನೀವು ಅವ್ರ ಬಗ್ಗೆ ಕನಸು ಕಾಣೋದಿದೆ. ಮತ್ತೆ ಅವ್ರು ಮಾತಾಡ್ತಾರಾ, ಮೆಸೇಜ್ ಮಾಡ್ತಾರಾ, ಹಾಗೆ ಕಾತ್ರದಿಂದ ಕಾಯೋದಿದೆ. ಈಗ ಅವ್ರ ಮನಸ್ಸಲ್ಲಿ ಏನಿದೆ, ಅವ್ರ ಮನಸ್ಸಲ್ಲಿ ನಾನಿದ್ದೀನ, ಅವ್ರು ಯಾರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ, ನನ್ನ ನೆನಪಿದೆಯಾ ಅವ್ರಿಗೆ, ಹಾಗೆಲ್ಲ ನೀವು ಯೋಚನೆ ಮಾಡೋದಿದೆ. ಇದಕ್ಕೆ ಟ್ಯಾರೋ ಕಾರ್ಡ್ಸಿಂದ ಏನು ಬರುತ್ತೆ, ಈ ಟೈಮಲ್ಲಿ ಅವರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರಾ, ಅವ್ರ ಮನಸ್ಸಲ್ಲಿ ಏನಿದೆ ಕೇಳೋಣ. ಒಂದು ಕಾಲದಲ್ಲಿ ಇಬ್ಬರಲ್ಲೂ ಒಳ್ಳೆ ಫ್ರೆಂಡ್ಶಿಪ್ ಇತ್ತು. ನೀವೇ ಅವರ ಪ್ರಪಂಚ ಆಗಿದ್ರಿ. ಈಗ ನಿಮ್ಮಿಬ್ಬರ ಮಧ್ಯೆ ಏನೋ ಡಿಫ್ರೆನ್ಸಸ್ ಇದೆ. ಈಗ ಅವರ ಎನರ್ಜಿ ನೋಡೋಣ ಏನು ಬರುತ್ತೆ. ಅವ್ರ ಮನಸ್ಸಲ್ಲಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ. ಬಾಟಮ್ನಲ್ಲಿ ಏನಿದೆ, ನಿಮ್ಮ ನೆನಪುಗಳು ಅವ್ರಿಗೂ ಇದೆ. ಯಾವಾಗಲೂ ನಿಮ್ಮ ಬಗ್ಗೆ ಕೂತು ಯೋಚನೆ ಮಾಡೋದಿದೆ. ನಿಮ್ಮಿಬ್ಬರಲ್ಲಿ ಏನೋ ಡಿಫ್ರೆನ್ಸಸ್ ಇದೆ, ಏನೋ ಮಾತುಕತೆಗಳಾಗಿದೆ. ನಿಮ್ಮಿಬ್ಬರ ಮಧ್ಯೆ ಯಾರಿದ್ದಾರೆ, ಏನು ನಡೆದಿದೆ ಅದು ಕೇಳೋಣ. ಒಬ್ಬರೇ ಕೂತು ನಿಮ್ಮ ಬಗ್ಗೆ ಯೋಚನೆ ಮಾಡೋದಿದೆ. ಈ ಟೈಮಲ್ಲಿ ಇಬ್ಬರಲ್ಲೂ ಕಮ್ಯುನಿಕೇಷನ್ ಗ್ಯಾಪ್ ಇದೆ. ನಿಮಗೋಸ್ಕರ ದೇವರಲ್ಲಿ ಬೇಡ್ಕೊಳ್ಳೋದಿದೆ, ಮ್ಯಾನಿಫೆಸ್ಟ್ ಮಾಡ್ಕೊಳ್ಳೋದಿದೆ. ನಿಮ್ಮ ಮೇಲೆ ಕೇರಿಂಗ್ ಭಾವನೆ ಇತ್ತು. ಇಲ್ಲಿ ಕೆಲವರು ಹಣದ ಸಹಾಯ ಮಾಡಿರ್ಬೋದು ಅಥವಾ ಹಣ ತಗೊಂಡಿರಲೂಬಹುದು. ಯಾವುದೋ ಕಾರಣಕ್ಕೋಸ್ಕರ ಈ ಫ್ರೆಂಡ್ಶಿಪ್ಪಲ್ಲಿ ಈಗ ಬಿಕ್ಕಟ್ಟಿದೆ. ಹಗಲು ರಾತ್ರಿ ಅವ್ರಿಗೆ ಯೋಚನೆ ಆಗ್ತಾ ಇದೆ. ಕೂತಲ್ಲಿ ನಿಂತಲ್ಲಿ ನಿಮ್ಮ ನೆನಪುಗಳು ಬರೋದಿದೆ ಅವ್ರಿಗೆ. ನೀವು ಹೇಗೆ ಅವ್ರ ಬಗ್ಗೆ ಕನಸು ಕಾಣ್ತಾ ಇದ್ದೀರೋ ಹಾಗೆ ಅವರು ನಿಮ್ಮ ಬಗ್ಗೆ ಕನಸು ಕಾಣೋದಿದೆ. ಆದರೆ ಮಾತಾಡ್ಸೋಕ್ಕೆ ಏನೋ ಈಗೋ ಅಡ್ಡ ಬರ್ತಾ ಇದೆ. ನಿಮ್ಮಿಬ್ಬರಲ್ಲಿ ಏನೋ ಮಾತುಕತೆಗಳಾಗಿದೆ, ಏನೋ ಅನುಮಾನಗಳಿದೆ. ಇಲ್ಲಿ ಯಾರೋ ನಿಮ್ಮಿಬ್ಬರ ಮಧ್ಯೆ ಇದ್ದಾರೆ ಅನ್ನೋದಿದೆ. ಇದಕ್ಕೆ ನಿಮ್ಮ ಎನರ್ಜಿ ನೋಡೋಣ. ನೀವೇನು ಯೋಚನೆ ಮಾಡ್ತಾ ಇದ್ದೀರಾ. ದಿ ವೀಲ್ ಆಫ್ ಫಾರ್ಚೂನ್, ದಿ ಲವರ್ಸ್ ಕಾರ್ಡ್ ಬರ್ತಾ ಇದೆ. ಹಾಗೆ 4 ಆಫ್ ಕಪ್ಸ್, 2 ಆಫ್ ಕಪ್ಸ್, ವಾವ್, ಮತ್ತೊಂದು 3 ಆಫ್ ಕಪ್ಸ್. ಇಲ್ಲಿ 9 ಆಫ್ ಕಾಯಿನ್ಸ್ ಬರ್ತಾ ಇದೆ. ಈ ಫ್ರೆಂಡ್ಶಿಪ್ಪಲ್ಲಿ ಏನೋ ಫಿನಿಷಿಂಗ್ ಸ್ಟೇಜಿಗೆ ಬಂದಿತ್ತು. ಇಬ್ಬರು ಪ್ರಾಮಿಸ್ಗಳನ್ನ ಮಾಡ್ಕೊಂಡಿದ್ರಿ, ಮುಂದೆ ಒಟ್ಟಿಗೆ ಜೀವನ ಮಾಡಬೇಕು ಅನ್ನೋದಿತ್ತು. ಆ ಕೊನೆ ಹಂತದಲ್ಲಿರುವಾಗ ಇಲ್ಲಿ ನಿಮ್ಮಿಬ್ಬರ ಮಧ್ಯೆ ಯಾರೋ ಮೂರನೇ ವ್ಯಕ್ತಿ ಬಂದಿದ್ದಾರೆ ಅನ್ನೋದಿದೆ. ಏನೋ ಅನುಮಾನಗಳಿದೆ. ನೀವು ಇದರಿಂದ ಬೇಜಾರು ಮಾಡ್ಕೊಂಡಿದ್ದೀರಾ. ಇಲ್ಲಿ ಆಗಾಗ ಅಪ್ಸ್ ಆ್ಯಂಡ್ ಡೌನ್ಸ್ ಇರ್ತಾ ಇತ್ತು ನಿಮ್ಮಿಬ್ಬರ ಮಧ್ಯೆ.
ಅದು ಆ ಮೂರನೇ ವ್ಯಕ್ತಿಗೋಸ್ಕರ ಅನ್ನೋದಿದೆ. ಇಬ್ಬರಲ್ಲೂ ಇಲ್ಲೊಂದು ಸೋಲ್ಮೇಟ್ ಕನೆಕ್ಷನ್ ಇದೆ. ಇದು ಮದುವೆ ಆಗೋ ಹಂತಕ್ಕೆ ಬಂದು ನಿಂತಿದೆ ಅನ್ನೋದು ಬರ್ತಾ ಇದೆ ಇಲ್ಲಿ. ಮೊದಲಿದ್ದ ಅಂಡರ್ಸ್ಟ್ಯಾಂಡಿಂಗ್ ಈಗಿಲ್ಲ. ಆಗಾಗ ನಿಮ್ಮಿಬ್ಬರ ಮಧ್ಯೆ ಇದೇ ವಿಷಯಕ್ಕೆ ಜಗಳಗಳಾಗ್ತಾ ಇತ್ತು. ಆದರೆ ಮತ್ತೆ ಕನೆಕ್ಟ್ ಆಗ್ತಾ ಇದ್ರಿ, ಮತ್ತೆ ಎಲ್ಲ ಸರಿ ಆಗ್ತಾ ಇತ್ತು. ಇಲ್ಲಿ ಮೂರನೇ ವ್ಯಕ್ತಿ ಅಂದಾಗ ಅವರ ಮನೆ ಕಡೆಯಿಂದ ಆಗಿರಬಹುದು, ಅಥವಾ ಯಾರೋ ನಿಮ್ಮ ಫ್ರೆಂಡ್ಸ್ ಇರಬಹುದು. ಇಲ್ಲೇನೋ ನಿಮಗೆ ಅನುಮಾನ ಬಂದು ಈ ಒಂದು ಫ್ರೆಂಡ್ಶಿಪ್ನಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದೆ ಅನ್ನೋದು ಬರ್ತಾ ಇದೆ. ಆದರೆ ಇಬ್ಬರೂ ನೆನಪಿಸ್ಕೋತಾ ಇದ್ದೀರಾ, ಕನಸು ಕಾಣ್ತಾ ಇದ್ದೀರಾ. ಇದಕ್ಕೆ ಇಲ್ಲಿಂದ ಏನು ಕಾರ್ಡ್ಸ್ ಬರುತ್ತೆ ನೋಡೋಣ. ಇಲ್ಲೊಂದು ಪ್ಲೇಫುಲ್ನೆಸ್ ಬರ್ತಾ ಇದೆ, ಹಾಗೆ ಫೂಲ್ ಕಾರ್ಡ್ ಇದೆ, ಮತ್ತೊಂದು ಸೆಲೆಬ್ರೇಷನ್, ದಿ ಸೋರ್ಸ್ ಕಾರ್ಡ್, ಹಾಗೆ ಕಂಡೀಷ್ನಿಂಗ್, ಬಾಟಮ್ನಲ್ಲಿ ಐಸೋಲೇಷನ್. ಈ ಟೈಮಲ್ಲಿ ಇಬ್ಬರೂ ನೋ ಕಾಂಟ್ಯಾಕ್ಟಲ್ಲಿ ಇದ್ದೀರಾ ಅನ್ನೋದಿದೆ. ಈ ಟೈಮಲ್ಲಿ ಲೋನ್ಲಿ ಫೀಲ್ ಆಗ್ತಾ ಇದೆ, ಒಬ್ಬರೇ ಕೂತು ನಿಮ್ಮ ಬಗ್ಗೆ ಯೋಚನೆ ಮಾಡೋದಿದೆ. ಹಿಂದೆ ಇಲ್ಲೊಂದು ಪ್ಲೇಫುಲ್ನೆಸ್ ಇತ್ತು, ಅಂಥ ಸೀರಿಯಸ್ನೆಸ್ ಇರಲಿಲ್ಲ. ಆದರೆ ಗ್ರ್ಯಾಜುವಲ್ ಆಗಿ ಇದು ಫೈನಲ್ ಸ್ಟೇಜಿಗೆ ಬಂದಿತ್ತು ಅನ್ನೋದಿದೆ. ಇಲ್ಲಿರೋ ನೆಗೆಟಿವಿಟಿ ಗ್ರ್ಯಾಜುವಲ್ ಆಗಿ ಕಡಿಮೆ ಆಗೋದಿದೆ. ಅದಕ್ಕೋಸ್ಕರ ನಿಮ್ಮ ಪ್ರಯತ್ನಗಳನ್ನ ಮಾಡಬೇಕು ಅನ್ನೋದು ಇದೆ. ನಂಬರ್ 4 ಮತ್ತು ನಂಬರ್ 7 ನಿಮಗೆ ಪ್ರಾಮಿನೆಂಟ್ ಆಗಿ ಬರ್ತಾ ಇದೆ. ಇದಕ್ಕೆ ಅವ್ರ ಮನಸ್ಸಲ್ಲಿ ಇನ್ನೇನು ಯೋಚನೆಗಳಿದೆ ನೋಡೋಣ. ಇಲ್ಲಿ ಐ ಡೂ ಲವ್ ಯು ಅನ್ನೋದು ಬರ್ತಾ ಇದೆ. ಐ ಕಾಂಟ್ ಫರ್ಗೆಟ್ ಮೈ ಫಸ್ಟ್ ಲವ್, ವಿ ಆರ್ ಮೇಡ್ ಫಾರ್ ಈಚ್ ಅದರ್. ನೋಡಿ, ಕಮ್ ಬ್ಯಾಕ್ ಇನ್ ಮೈ ಲೈಫ್, ಲೀವಿಂಗ್ ಯು ಹರ್ಟ್ಸ್ ಮೀ ಟು, ಬಟ್ ಇಟ್ ವಾಸ್ ದಿ ನೀಡೆಡ್. ಐ ನೋ ಯು ಟ್ರಸ್ಟ್ ಮೀ ಅಂತ ಹೇಳ್ತಾ ಇದ್ದಾರೆ. ನಿನಗೆ ನನ್ನ ಮೇಲೆ ನಂಬಿಕೆ ಇದೆ ಹಾಗೆ ಅಂದ್ಕೊಂಡಿದ್ದೀನಿ, ಆ ಥರ ಯೋಚನೆ ಮಾಡ್ತಾ ಇದ್ದಾರೆ. ಯಾವುದೋ ಅನುಮಾನಗಳಿಂದ ಇಬ್ಬರು ದೂರ ಆಗಿದ್ದೀರಾ, ಆದರೆ ಇದೆಲ್ಲ ಸುಳ್ಳು, ನನ್ನ ಮೇಲೆ ನಂಬಿಕೆ ಇಡು ಅಂತ ಹೇಳ್ತಾ ಇದ್ದಾರೆ. ಮತ್ತು ನೀವು ಅವ್ರ ಲೈಫ್ಗೆ ವಾಪಸ್ ಬರಬೇಕು ಅನ್ನೋ ಆಸೆ ಇದೆ ಅವ್ರಿಗೆ. ಇಬ್ಬರು ಯಾವುದೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸಿಂದ ದೂರ ಆಗಿದ್ದೀರಾ, ಆದರೆ ಇದು ಅವ್ರಿಗೆ ಹರ್ಟ್ ಆಗ್ತಾ ಇದೆ. ಆದರೆ ಇದು ಅವಶ್ಯಕವಾಗಿತ್ತು, ಯಾಕೆಂದರೆ ಇಬ್ಬರಲ್ಲೂ ಮಾತುಕತೆಗಳು ಜೋರಾಗಿತ್ತು. ಫೈನಲ್ ಆಗಿ ವಿ ಆರ್ ಮೇಡ್ ಫಾರ್ ಈಚ್ ಅದರ್ ಅಂತ ಹೇಳ್ತಾ ಇದ್ದಾರೆ. ನಿಮ್ಮನ್ನು ಮರಿಬೇಕು ಅಂತ ಅನ್ನಿಸ್ತಾ ಇಲ್ಲ ಅವ್ರಿಗೆ. ನೀವು ಹೇಗೆ ಅವರನ್ನು ಇಷ್ಟಪಡ್ತಾ ಇದ್ದೀರೋ ಹಾಗೆ ಅವರು ನಿಮ್ಮನ್ನು ಇಷ್ಟಪಡ್ತಾ ಇದ್ದಾರೆ. ಇದಕ್ಕೆ ಫೈನಲ್ ಆಗಿ ಒಂದೇ ಒಂದು ಕಾರ್ಡ್ ನೋಡೋಣ ಏನು ಬರುತ್ತೆ. ಇಲ್ಲಿ ಇನ್ ಯಾಂಗ್, ಬಾಟಮ್ನಲ್ಲಿ ಆ್ಯಕ್ಷನ್ ಇದೆ. ಯಾಂಗ್ ಕನೆಕ್ಷನ್ ಅಂದಾಗ ಬೆಂಕಿ ಮತ್ತು ನೀರು, ಇಬ್ಬರೂ ಸಿಟ್ಟಲ್ಲಿದ್ದೀರಾ, ಆದರೆ ಇದು ತಣ್ಣಗಾಗುತ್ತೆ ಅನ್ನೋದು ಬರ್ತಾ ಇದೆ. ನಂಬರ್ 4 ಮತ್ತು ನಂಬರ್ 7 ನಿಮಗೆ ಪ್ರಾಮಿನೆಂಟ್ ಆಗಿದೆ ಅಂತ ಹೇಳಿದೆ. ನಂಬರ್ 4 ಸ್ಟ್ರಾಂಗ್ ಆಗಿದೆ. ಈ ಸಿಟ್ಟು, ಕೋಪ ಇದೆಲ್ಲ ಗ್ರ್ಯಾಜುವಲ್ ಆಗಿ ತಣ್ಣಗಾಗುತ್ತೆ ಅನ್ನೋದು ಏಂಜಲ್ಸಿಂದ ಬರ್ತಾ ಇದೆ. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತೆ ಇಂಥದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿ ಹ್ಯಾಪಿ ಆಲ್ವೇಸ್.